ಕಳೆದ ವರ್ಷದ ಹೊಸಪೇಟೆ ಮಾದರಿಯಲ್ಲಿ ಹಾವೇರಿಯಲ್ಲಿ ಭಾರೀ ಕಾರ್ಯಕ್ರಮ 1.11 ಲಕ್ಷ ಜನರಿಗೆ ಹಕ್ಕುಪತ್ರ ವಿತರಣೆ ಗುರಿ. ಕಳೆದ ವರ್ಷ ಹೊಸಪೇಟೆಯಲ್ಲಿ ನಡೆದ ಮಹತ್ವದ ಕಾರ್ಯಕ್ರಮದಲ್ಲಿ 1.11 ಲಕ್ಷ ಜನರಿಗೆ ಹಕ್ಕುಪತ್ರ ವಿತರಿಸಲಾಗಿತ್ತು. ಇದೇ ಮಾದರಿಯಲ್ಲಿ ಫೆಬ್ರವರಿ 13ರಂದು ಹಾವೇರಿಯಲ್ಲಿ ಮತ್ತೊಂದು ಬೃಹತ್ ಕಾರ್ಯಕ್ರಮ ಆಯೋಜನೆಗೆ ಸರ್ಕಾರ ಮುಂದಾಗಿದೆ. ಹಾವೇರಿಯಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲೂ 1.11 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಇಂದು ವಿಕಾಸಸೌಧದಿಂದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಹತ್ವದ ಸಭೆಯನ್ನು ಆರಂಭವಾಗಿದೆ. ಕಾರ್ಯಕ್ರಮದ ಸಿದ್ಧತೆ, ಫಲಾನುಭವಿಗಳ ಅಂತಿಮ ಪಟ್ಟಿ, ಹಕ್ಕುಪತ್ರ ವಿತರಣೆಯ ವ್ಯವಸ್ಥೆ ಹಾಗೂ ಭದ್ರತಾ ಕ್ರಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಯಾವುದೇ ಗೊಂದಲ ಉಂಟಾಗದಂತೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಲಾಗುತ್ತಿದೆ. ಫೆಬ್ರವರಿ 13ರ ಹಾವೇರಿ ಕಾರ್ಯಕ್ರಮಕ್ಕೆ ಈಗಿನಿಂದಲೇ ಭರ್ಜರಿ ಸಿದ್ಧತೆಗಳು ಆರಂಭವಾಗಿವೆ. ಕಾಲಮ್ 2 ಅಲ್ಲಿ ಡಿಲೀಷನ್ ಆಗುತ್ತಾ? ಕಾಲಮ್ 3 ಅಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು. 2 ಅಲ್ಲಿ ಏನೋ ಹೆಚ್ಚು ಕಮ್ಮಿ ಇಲ್ಲ ಅಂತೀರಿ. ಟೋಟಲ್ ಆದ್ರೆ 3 ಇಸ್ ರಿಫ್ಲೆಕ್ಷನ್ ಸಬ್ಸೆಟ್ ಆಫ್ 2. 2 ಬಿಟ್ಬಿಡಿ ಹಾಗಾದ್ರೆ 3 ಅಲ್ಲಿ 22,000 ಇದೆ. ಸಾರಿ, ನಾನು ಆಗ್ಲೇ ಹೇಳಿದ್ದು ತಪ್ಪಾಯ್ತು. ಸೊ 22,000 ಡೇಟಾ ಎಂಟ್ರಿ ಆಗದೆ ಇರೋದು ಏನಿದೆ ಅದರಲ್ಲಿ 18,000 ಮೈನಸ್ ಆದ್ರೆ ನಮ್ಗೆ 4,000 ಉಳಿಯುತ್ತೆ. ಆ 4,000 ಪ್ಲಸ್ ಕಾಲಮ್ 4 and 5 ಎರಡು ಕಂಬೈನ್ ಮಾಡಿದ್ರೆ 31,000. ಸೊ ಒಟ್ಟು 35,000 ಮಾಡ್ಲಿಕ್ಕೆ ನಮ್ಗೆ ಸ್ಕೋಪ್ ಇದೆ. 20,000 ನಾವು 18,500 ಬಿಡ್ತಾ ಇದ್ದೇವೆ. ಸೊ ವಿತ್ ದಟ್ ಕರೆಕ್ಷನ್ ಟು ಮೈ ಅರ್ಲಿಯರ್ ಸ್ಟೇಟ್ಮೆಂಟ್. ಸೊ ಈಗ ತುಮಕೂರು, ವಿಜಯನಗರ ಜಿಲ್ಲೆಗಳು ಕರೆಕ್ಟ್ ಆಗಿ ಮಾಡಿದ್ರೆ ನಮ್ಮ ನಂಬರ್ ರೀಚ್ ಆಗ್ಲಿಕ್ಕೆ ತೊಂದರೆ ಇಲ್ಲ. ಈಗ ಜಿಲ್ಲೆಗೆ ಹೋಗೋದಕ್ಕೆ ಮೊದಲು ಕೋಆರ್ಡಿನೇಷನ್ ಇಶ್ಯೂಸ್ 2-3 ಇದೆ. ಯಾಕಂದ್ರೆ ನಾವು ನಿಮ್ಮನ್ನ ಕೇಳಿದ್ರೆ ನೀವು ವಾಪಸ್ಸು ಕೋಆರ್ಡಿನೇಷನ್ ಇಶ್ಯೂಸ್ ಇವುಗಳನ್ನ ಸ್ವಲ್ಪ ನೀವು ಅಡ್ರೆಸ್ ಮಾಡಿದ್ರೆ ದೆನ್ ಈ ಜಿಲ್ಲೆಗಳು ಬೇಸ್ಡ್ ಆನ್ ನಿಮ್ಮ ಗೈಡೆನ್ಸ್ ಮೇಲೆ ದೇ ಕ್ಯಾನ್ ರೆಸ್ಪಾಂಡ್. ಇಲ್ಲ ಅಂದ್ರೆ ಅವರು ಇದೇ ಹೇಳ್ತಾರೆ. ಸೊ ಹಾಗಾಗಿ ಇಟ್ ಇಸ್ ಬೆಟರ್ ವಿ ಫಸ್ಟ್ ಅಡ್ರೆಸ್ ದೋಸ್ ಇಶ್ಯೂಸ್. ನಮಸ್ತೆ ಸರ್, RTPI ಸಂಬಂಧಿಸಿದಂತೆ ಇತ್ತೀಚೆಗೆ ಅವರು ಆಕ್ಟ್ ಅಮೆಂಡ್ ಆಗಿದ್ದರಿಂದ ಅವರು IT ಸಿಸ್ಟಮ್ ಅಲ್ಲಿ ಬದಲಾವಣೆ ಮಾಡಿದ್ದಾರೆ.